ನ್ಯೂಸ್@5 ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ಗಿಫ್ಟ್ ಅನ್ನ ಕೊಟ್ಟಿದೆ. ಕಾರ್ಮಿಕರ ಭವಿಷ್ಯ ನಿಧಿ ಬಡ್ಡಿ ದರವನ್ನ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಪಿಎಫ್ ಬಡ್ಡಿ ದರ ಶೇಕಡ 8.65ಕ್ಕೆ ಹೆಚ್ಚಳ ಮಾಡಿದೆ. 2016ರಿಂದ ಶೇಕಡ 8.55ರಷ್ಟಿತ್ತು ಬಡ್ಡಿ ದರ. 2016 ಆದ್ಮೇಲೆ ಇದೇ ಫಾರ್ ದ ಫಸ್ಟ್ ಟೈಮ್ ಬಡ್ಡಿ ದರ ಹೆಚ್ಚಳ ಆಗಿದೆ. ಕಾರ್ಮಿಕರ ಭವಿಷ್ಯ ನಿಧಿ ಸಂಸ್ಥೆ ಬಡ್ಡಿ ದರ ಹೆಚ್ಚಳ ಮಾಡಬೇಕು ಅಂತ ಶಿಫಾರಸನ್ನ ಮಾಡಿತ್ತು. ಇದೀಗ ಆ ಶಿಫಾರಸಿಗೆ ಅಂಗೀಕಾರವನ್ನ ಒತ್ತಿದೆ ಕೇಂದ್ರ ಸರ್ಕಾರ. 2016 ಆದ್ಮೇಲೆ ಇದೇ ಮೊದಲ ಬಾರಿಗೆ 8.65ಕ್ಕೆ ಪಿಎಫ್ ಬಡ್ಡಿ ದರ ಹೆಚ್ಚಳ ಆಗಿದೆ. ಟ್ಯಾಕ್ಸ್ ರಿಲೀಫ್ ಬಳಿಕ ಮತ್ತೊಂದು ಗಿಫ್ಟ್ ಅನ್ನ ಇದೀಗ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಮೋದಿ ಅವರ ಗವರ್ಮೆಂಟ್ ಕೊಟ್ಟಿದೆ. ಈಗ ಕಾರ್ಮಿಕರ ಭವಿಷ್ಯ ನಿಧಿ ಬಡ್ಡಿ ದರ ಹೆಚ್ಚಳ ಮಾಡಿದೆ. ಪಿಎಫ್ ಬಡ್ಡಿ ದರ ಶೇಕಡ 8.65ರಷ್ಟು ಹೆಚ್ಚಳ ಆಗಿದೆ. 2016ರಿಂದ ಇದ್ದಿದ್ದು 8.55ರಷ್ಟು ಬಡ್ಡಿ ದರ ಇತ್ತು. ಬಟ್ ಇವಾಗ 8.65ಕ್ಕೆ ಹೆಚ್ಚಳ ಆಗಿದೆ. 2016 ನಂತರ ಇದೇ ಮೊದಲ ಬಾರಿಗೆ ಬಡ್ಡಿ ದರ ಹೆಚ್ಚಳ ಆಗಿದೆ. ಕಾರ್ಮಿಕರ ಭವಿಷ್ಯ ನಿಧಿ ಸಂಸ್ಥೆ ಈ ರೀತಿ ಮಾಡಬೇಕು, ಬಡ್ಡಿ ದರವನ್ನು ಕಾರ್ಮಿಕರಿಗೆ ಹೆಚ್ಚು ಮಾಡಬೇಕು ಅನ್ನೋ ಶಿಫಾರಸನ್ನ ಮಾಡಿತ್ತು. ಆ ಶಿಫಾರಸನ್ನ ಇದೀಗ ಕೇಂದ್ರ ಸರ್ಕಾರ ಅಂಗೀಕಾರ ಮಾಡಿದೆ.